ಮನುಷ್ಯನಿಗೆ ಮೂರು ಅವಸ್ಥೆ. ಹೌದು. ಯಾವ ಯಾವ್ಯಾವ್ರಿಪ್ಪ? ಜಾಗ್ರ, ಹೌದು. ಸ್ವಪ್ನ, ಸುಸುಪ್ತಿ. ಹೌದು. ಒಂಜರ ಕಠಿಣ ಆತದ್ರಿ ಇದು, ಕೇಳೋರಿಗೆ ಒಂಜರ ಕಠಿಣ ಆಗ್ತದೆ. ಯಾಕಂದ್ರೆ ಕತಿ ಸ್ವಾಭಾವಿಕ ತಿಳಿತಾವ. ಇವೊಂದು ಸ್ವಲ್ಪ ಲಕ್ಷ್ಯ ಕೊಡ್ರಿ. ಹೌದು. ಜಾಗ್ರ ಅಂದ್ರ ಎಚ್ಚರ ಅಂತಿ ಕಾಪಾಡ್ರಿ. ಇದನ್ನೊಳಗೆ ಹ್ಯಾಂಗ ಮನಸ್ಸು ಚಂಚಲ ಮಾಡ್ಲಾರ್ದೆ ಹಿಂದೆ 2-3 ಸಂಧಿ ಕೇಳಿರಲ್ಲ, ಅದೇ ಪರವಾಗಿ ಅದೇ ಥರನೇ. ಹೌದು. ಇನ್ನೊಂದು 2 ಸಂಧಿ ನಡೀತಾವ. ಹೌದು. ತಾವು ಶಾಂತಿ ಕಾಪಾಡಬೇಕು. ಹೌದು. ಬಹಳ ಮಾರ್ಮಿಕವಾದ ಕಾರ್ಯಕ್ರಮ. ನಾನು ನಿನ್ನ ಸರ್ವಸಾಧಾರಣ 2-3 ಸಾವಿರ ಜನರ ಮಧ್ಯದೊಳಗೆ ಹಾಡದ ಖರೆ, ಆದರೂ ಇಷ್ಟೊಂದು ಗಂಭೀರ ಕಾರ್ಯಕ್ರಮ ಅಲ್ಲಿ ಆಗಿತ್ತಿಲ್ಲ. ಹೌದು. ಅದು ಕಾರ್ಯಕ್ರಮ ಬೇರೆ, ಈ ಕಾರ್ಯಕ್ರಮ ಇದ್ರ ಲೆವೆಲೇ ಬೇರೆ ಅದ. ಹೌದು. ಒಬ್ಬ ಶ್ರೇಷ್ಠ ಸಂತ ಕಬೀರ್ ಒಂದು ಮಾತು ಹೇಳ್ತಾನೆ. ಏನ್ರಿಪ್ಪ ಮಾತಾ? ಸಂಗ ಕರೋ ಅಶರಾಪ್ ಕಿ. ಹೌದಾ? ಏಯ್ ಕರ್ಕಶ ದನಿ ತೆಗಿಬೇಡ ನೀನು. ಹೌದು, ದನಿ ನಂಗೆ ಬರ್ದಂಬುದು. ಹಿಂದೆ ಕೂತಾರ ಇಲ್ಲಿ ಎಲ್ಲ ಭಜನಾದವ್ರು, ನಿಮಗೆ ಹೇಳ್ತೀನಿ ತಾಕೀತ. ಹೌದು. ನೀವು ಎದ್ದು ಕುಣಿಯೋದು ಮಾಡೋದು ಒಟ್ಟೆ ಮಾಡಬಾರ್ದು. ಹೌದು. ಹೌದು. ತಾಕೀತದ. ಯಾಕತ್ ಕೇಳು, ನಮಗೆ ಬರ್ತೇನೆ ನಿಮ್ಮ ಪೇಡ ಇದು. ಇಲ್ಲ, ಹಾಡೋರಿಗೆ ವಾದ್ಯಕ್ಕೆ ಜೈಂಟ್ ಇರ್ಬೇಕು. ಯಾಕತ್ತಿ ಕೇಳಿದ್ರ ಎಲ್ಲಿ ಹೆಂಗರೆ ಕಾರ್ಯಕ್ರಮ ಮಾಡೋದು ಬೇರೆ. ಯಾಕತ್ ದೊಡ್ಡವ್ರು ಕೂತು ಬಳಕ, ಬಲ್ಲವ್ರು ಕೂತು ಬಳಕ. ನಾ ಫಸ್ಟಿನ ಸಂಧಿನೊಳಗೆ ಹೇಳಿನಿ, ನಮ್ಮ ಎಲ್ಲ ಏನು ಕೆಲಸ ಮಾಡ್ತೇವೆ ನೀತಿ ಮಿತಿ ಒಳಗಿರಬೇಕು. ಹೌದು. ಸೂರ್ಯ ಹೆಂಗಿರ್ಬೇಕು ಗೊತ್ತದನು? ಹೆಂಗ್ರಿಪ್ಪ? ಮಧುರ ಮತ್ತು ಕರ್ಕಶತ್ 2 ಬರ್ತಾವ. ಹೌದು. ಕೋಗಿಲು ಹೆಂಗೆ ಕೂಗಿದ್ರು ರುಚಿನೇ ಇರ್ತದದು. ಹೌದು. ಹೌದು. ನಾ ಇಲ್ಲಿ ಮಾತಾಡೋ ಒಂದು ಹಾಯಪ್ಪ ಅಂತಂದ್ರೆ ಹೆಂಗೋ ದನಿ ಬಿದ್ದದ್ರಿ. ಅಲ್ಲ, ತಾಳ ಬಡ ಧನಿ ಬಿದ್ದದಂದ್ರೆ ಹೆಂಗೆ? ಹೌದು. ಪಂತ್ಯ ಮಾಡಬೇಕು. ಅಲ್ಲಿ ಹೋದೇನು ಇರಲಿ. ಸಂತ ಕಬೀರು ಬಹಳ ಸುಂದರ ಮಾತು ಹೇಳ್ಯಾರ. ಏನ್ರಿಪ್ಪ ಮಾತಾ? ತಾವೆಲ್ಲ ನಮ್ಮ ಕಡೆ ಲಕ್ಷ್ಯ ಕೊಡ್ರಿ. ಹೌದು. ಸಂಗ ಕರೋ ಅಶರಾಪ್ ಕಿ ಪ್ಯಾರ್ ಬಡತೆ ಬಡತೆ ಹಿ ಬಡ್ ಜಾಯೇಗಾ. ಹೌದು. ಸಂಗ ನಾ ಕರೋ ಚಿಲ್ಲರ್ ಕಿ ಫಲ್ ಛೋಡ್ಕರ್ ಪತ್ತರ್ ಖಾವೆ ಅಂತ ಶುದ್ಧ ಹೇಳಿದ್ರು ಅವ್ರು. ಹೌದು. ಎಷ್ಟು ಶುದ್ಧ ಮಾತ ಅವ್ರು ಹೇಳ್ತಾರೆ ಕಬೀರದಾಸರು. ಏನತ್ರಿಪ್ಪ? ಜೀವನದೊಳಗೆ ನೀ ಹೆಂಗೋ ಏನೋ ಯಾವುದೋ ಒಂದು ಜನ್ಮದ ಪುಣ್ಯದಿಂದ ಮಾನವ ಜನ್ಮಕ್ಕೂ ಹುಟ್ಟಿ ಬಂದಿದಿ. ಹೌದು. ಆದ್ರೆ ನೀ ಸಂಘ ಎಂಥವ್ರದ್ದು ಮಾಡಬೇಕು ಗೊತ್ತಾ? ಎಂಥವ್ರ ಸಂಘ ಮಾಡ್ಬೇಕ್ರಿಪ್ಪ? ಒಳ್ಳೆಯವರು, ಸಾತ್ವಿಕರು, ಸಜ್ಜನರು, ಸತ್ಯವಂತರ ಸಂಘವನ್ನೇ ನೀ ಮಾಡಬೇಕು. ಹೌದು. ಅಂಥವ್ರ ಸಂಘ ಮಾಡಿದಿ ಅಂತಂದ್ರ ಅವಕ್ಕಿಟ್ಟು ದೂರ ಆತತ್ ಕುಂದ್ರಿಪ್ಪ. ನೀವು ದೂರ ಮಾಡಿದ್ರಿ. ಇಲ್ಲಂದ್ರೆ ಒಂದು ಸ್ವಲ್ಪ ಶಿರಾ ಉಂಡ್ರಿ ಅವ್ರು. ಆಯ್ತು ಬಿಡ್ರಿ. ನೀ ಸಂಘ ಒಳ್ಳೆಯವ್ರದ್ದು ಮಾಡಿದಿ ಅಂತ ತಿಳ್ಕೋ ಜೀವನದೊಳಗೆ. ಹೌದು. ಅವ್ರು ಇಟ್ಟೇ ಹೇಳಿಲ್ರಿ, ಯಾರಿಗೆ ಹೇಳ್ಯಾರ ಗೊತ್ತದೇನ್ರಿ? ಅದು ಯಾರಿಗ್ರಿಪ್ಪ? ಜಗತ್ತಿನ ಮುಮುಕ್ಷು ಜನಗಳಿಗೆ ಹೇಳ್ಯಾರ. ಅವ್ರು ಯಾರು ತಿಳ್ಕೊಳ್ಳಾರ ಅವ್ರಿಗೆ ನಮಗೆಲ್ಲರಿಗೆ ಹೇಳ್ಯಾರ ಅವರು. ಹೌದು. ನಮ್ಮ ಜೀವನದೊಳಗೆ ನಾವು ಸಂಘ ಎಂಥವ್ರದ್ದು ಮಾಡ್ಬೇಕ್ರಿ? ಎಂಥ ಸಂಘ ಮಾಡ್ಬೇಕ್ರಿಪ್ಪ? ವರ್ಷಿನ 12 ತಿಂಗಳೆಲ್ಲ ಪುರಾಣ ಕೇಳ್ದೇವು, ಪ್ರವಚನ ಕೇಳ್ದೇವು, ಗೀಗಿ ಪದ ಡೊಳ್ಳಿನ ಪದ ಕೇಳಿ ಹೋದ್ರೆ ಉಪಯೋಗ ಇಲ್ಲ. ಹೌದು. ಸಂಘ ಎಂಥವ್ರದ್ದು ಮಾಡ್ಬೇಕಂದ್ರ ಒಳ್ಳೆಯವರ ಸಂಘ ಮಾಡಿದೆ ಅಂದ್ರೆ ನೀ ಹೆಂಗೆ ಬೆಳಿತಿ ಅಂದ್ರೆ ಹಂತ ಹಂತವಾಗಿ. ಹೌದು. ನೀ ಮಾಡುವಂಥ ನಿನ್ನ ಕೀರ್ತಿ ಮೆಟ್ಟಲವಾಗಿ ಮೇಲೆತ್ತರಕ್ಕೆ ಹೋಗಿ ಮುಟ್ತದ. ಒಂದಿನ ಶಿಖರಕ್ಕೆ ಹೋಗಿ ಮುಟ್ತದ. ಹೌದೌದ್ರಿಪ್ಪ. ಆದ್ರೆ ನೀ ಒಳ್ಳೆಯವ್ರ ಸಂಘ ಮಾಡೋದನ್ನೇ ಬಿಟ್ಟು ಕೆಟ್ಟವ್ರ ಸಂಘ ಮಾಡಿದಿ ಅಂತ ಇಟ್ಕೋ. ಹೌದೌದ್ರಿ. ಅದು ಹೆಂಗಾಗ್ತದ? ಹೆಂಗ್ರಿಪ್ಪ? ಅದು ಕಬೀರದಾಸರು ಹೇಳ್ತಾರ, ತೂ ಫಲ್ ಛೋಡ್ಕರ್ ಪತ್ತರ ಖಾವೆ ಅಂತ ಹೇಳಿದ್ರು ಅವ್ರು. ಹೌದೌದು. ಅಂದ್ರೆ ನೀ ಒಳ್ಳೆಯವ್ರ ಸಂಘ ಮಾಡಿದಿ ಅಂದ್ರೆ ಅದು ಹಣ್ಣು ತಿಂದಂಗತ್ರಿ. ಹೌದು. ಹಣ್ಣಂದ್ರೆ ಈಗ ಒಂದು ಶೇಬು ಹಣ್ಣು ಅಂತ ಇಟ್ಕೋರಿ. ಹೌದು. ಆ ಹಣ್ಣು ತಿಂದೇವು ಅಂದ್ರೆ ನಮ್ಮ ಶರೀರಕ್ಕೆ ಎಷ್ಟು ಉಪಯೋಗ ಆಗಬಹುದು ಬೇಡದು. ಎಷ್ಟು ನಮ್ಮ ಶರೀರಕ್ಕೆ ಆನಂದ ಕೊಡ್ತದಲ್ಲ, ಆ ಶೇಬು ಹಣ್ಣಿನಟ್ಟೆ ಆನಂದ ನಿನಗೆ ಎಲ್ಲಿ ಕೊಡ್ತದ ಅಂದ್ರೆ, ಅದಕ್ಕಿಂತ ಆನಂದ ನಿನಗೆ ಎಲ್ಲಿ ಕೊಡ್ತದ ಅಂದ್ರೆ ಸತ್ಯವಂತರ ಸಂಘ ಕೊಡ್ತದತ್ರಿ. ಸತ್ಯವಂತರ ಸಂಘ. ಹೌದೌದು. ಆ ಶೇಬು ಹಣ್ಣು ಕೆಲಸ ಎಷ್ಟು ಮಾಡ್ತದ ಗೊತ್ತದನ್ರಿ? ಮನುಷ್ಯಗೆ ಬಾಯಿಗೆ ರುಚಿ ಹತ್ತದ, ಮನುಷ್ಯಗೆ ತೃಪ್ತಿ ಕೊಡ್ತದ, ಒಂದಿಷ್ಟು ರಕ್ತ ಮಾಡ್ತದ. ಆದ್ರೆ ಸತ್ಯ ಸಂಘ ನಿನಗೆ ಹಂಗಲ್ಲ. ಸತ್ಯವಂತರ ಸಂಘ ನಿನಗೆ ಹಂಗಲ್ಲ. ಸತ್ಯವಂತರ ಸಂಘ ಹೆಂಗಂದ್ರೆ ನಿನ್ನ ಜೀವನವನ್ನೇ ಬದಲಾಯಿಸಿ ನಿನಗೊಂದು ಮುಕ್ತಿ ಸ್ಥಾನಕ್ಕೆ ಹೋಗಿ ಮುಟ್ಟಿಸ್ತದೆ. ಇದು ಸತ್ಯವಂತರ ಸಂಘ. ಹೌದೌದ್ರಿಪ್ಪ. ಹೌದು. ಏನು ಅದನ್ನು ಬಿಟ್ಟು ನೀ ಕೆಟ್ಟವ್ರ ಸಂಘ ಮಾಡಿದಿ ಅಂತ ಇಟ್ಕೋ.
ಅವ್ರೇನ್ ಹೇಳ್ತಾರ, ಏನತ್ರಿಪ್ಪ? ಆ ಶೇಬು ಹಣ್ಣು ಬಿಟ್ಟು ಹಾ ಗಟ್ಟಿ ಕಲ್ಲು ತಿಂದಂಗ ಆಗ್ತದ ನೋಡ್ರಿ. ಹೌದು. ನಾ ಹೇಳುದಲ್ರಿ ಇದು, ನೀವೇ ವಿಚಾರ ಮಾಡ್ರಿ, ಒಂದು ಪರೀಕ್ಷೆ ಮಾಡ್ರಿ. ಹಣ್ಣು ತಿನ್ರಿ, ಅರ್ಧ ಬಿಟ್ಟು ಕಲ್ಲು ತಿಂದು ನೋಡ್ರಿ ಹೆಂಗ ಆಗ್ತದ ನೋಡೋನು. ಪರಕಾತ್ರಿಪ್ಪ. ಅದಕ್ಕೆ ಕಲ್ಲು ತಿಂದಂಗ ಆಗ್ತೇಳಿ ಕಬೀರ್ ಹೇಳಿದ್ರು. ಹೌದು. ಆದ್ರೆ ನಮ್ಮ ಕನ್ನಡ ನಾಡಿನ ಸರ್ವಜ್ಞ ಮೂರ್ತಿಗಳು ಏನ್ ಹೇಳಿದ್ರು? ಏನ್ ಹೇಳ್ತಾರಿಪ್ಪ? ಸಾರ ಸಜ್ಜನರ ಸಂಗು ಹೆಜ್ಜೇನು ಸವಿದಂತೆ. ಹೌದಾ? ಹೆಂಗೋ ನೋಡ್ರಿ, ಜೈಂಟ್ ಹೆಂಗದು ನೋಡ್ರಿ. ನಾ ಎರಡೂ ವಚನ ಯಾಕೆ ಹೇಳಕತ್ತೀನಿ ನಿಮ್ಗೆ ತಿಳಿದಿರಬೇಕು. ಹಾ, ಹಿಂದ ಮಸೀದಿ, ಹೌದು. ಮುಂದ ಗಂಗಾಪ್ ಮುತ್ಯ, ಹೌದು. ಈ ಕಡೆ ಮುಂದ ಸಂಗಮೇಶ್ವರ, ಹೌದು. ಈ ಕಡೆ ಹನುಮಪ್ಪ ಗಂಡ ದೇವ್ರ. ಹಾ, ನಾ ಯಾಕೆ ಹೇಳಕತ್ತೀನಿ ವಿಚಾರ ಮಾಡ್ರಿ ನೀವು. ಕಬೀರ್ ದಾಸರು ಏನ್ ಹೇಳ್ತಾರ? ಸಂಘ ಒಳ್ಳೆಯವ್ರದ್ದು ಮಾಡಿದೆ ಅಂದ್ರೆ ಹಣ್ಣು ತಿಂದಂಗ, ಹೌದು. ಕೆಟ್ಟವ್ರದ್ದು ಮಾಡಿದೆ ಅಂದ್ರ ಕಲ್ಲು ತಿಂದಂಗ. ಹಣ್ಣ ಮತ್ತು ಕಲ್ಲಿಗೆ ಹೋಲಿಕೆ ಮಾಡಿದ್ರು. ಹೌದು. ನಮ್ಮ ಸರ್ವಜ್ಞ ಮೂರ್ತಿಗಳು ಏನಂದ್ರು? ಏನಂದ್ರಿಪ್ಪ? ಸಾರ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ. ಹೌದಾ? ದೂರ ದುರ್ಜನರ ಸಂಘ ಹಾ ಬಚ್ಚಲೊಳಗಿನ ರೊಜ್ಜನಂತೆ ಕೋ ಸರ್ವಜ್ಞ. ಹೌದೌದು. ಎಷ್ಟು ಜೋಡ್ನಾದ್ ನೋಡ್ರಿ. ಅದಕ್ಕೆ ಹೌದು. ಒಳ್ಳೆಯವರ ಸಂಘ ಜೇನುತುಪ್ಪ ತಿಂದಂಗತ್ರಿ, ಜೇನುತುಪ್ಪ ಅಷ್ಟು ರುಚಿ. ಹೌದು. ಕೆಟ್ಟವ್ರ ಸಂಘ ಹಾ ಬಚ್ಚಲಿನ ರೊಜ್ಜು ಕುಡ್ದಂಗ. ಹೌದು. ಇಷ್ಟು ವ್ಯತ್ಯಾಸದ. ಇವತ್ತ ಅಂಥವ್ರ ಸಂಘ ನಮಗ ಹೌದು ಆಗಿಲ್ಲ. ಹೌದ್ರಿಪ್ಪ. ನಮ್ಮ ಜೊತೆಯಲ್ಲಿ ಮಾತಾಡುವಂಥ ವಿದ್ವಾಂಸರು, ಶ್ರೇಷ್ಠ ಕಲಾವಿದರು, ಹೌದು, ಶಾಲೆಯ ಶಿಕ್ಷಕರು, ಹೌದು, 1 ತಾಸು ಮಾತಾಡ್ಯಾರ. ಹಾ, ಯಾವಾದ್ರ ಬದಲು ಮಾತಾಡ್ಯಾರ? ಯಾವ್ದ್ರಿಪ್ಪ? ಶಿವ ನಿನ್ನಲ್ಲಿ ಹಾನು, ಹಾ ಏನ ನಿನಗೆ ಬಿಟ್ಟ ಹಾನು. ಹೌದು. ಅಂದ ಕೂಡ್ಲೆ ಹೌದು, ದೇವರ ನಮ್ಮಲ್ಲೇ ಅದ ಅಂತ ಹೇಳಿ ನಾವು ಒಂದು ಮಾತ ಹೇಳಿದೆವು. ಹೌದು. ಎಟ್ಟಿಯಾಲಿ ಸಾಲಿ ಮಾಸ್ತರ್ ನೋಡ್ರಿ. ಹೌದು. ಸಾಲಿ ಮಾಸ್ತರ್ ಮೈಂಡ್ ಹೆಂಗಿರ್ತದ ನೋಡ್ರಿ. ಹೆಂಗ್ರಿಪ್ಪ ಮೈಂಡ್? ನಮ್ಮ ಕಡೆ ಕರ್ನಾಟಕದ ಮಾಸ್ತರ್ ಬೇರೆ ರೀ, ಅವರು ಮಹಾರಾಷ್ಟ್ರ ಮಾಸ್ತರ್ ಶಾಣ್ಯಾರು ನೋಡ್ರಿ. ನಿಮ್ಮ ಕಡೆ, ನಮ್ಮ ಕಡೆ ಹೇಳ್ತಾರ್ರಿ ಟೇಷನ್ ಮಾಸ್ತರ್ಗ ನಿದ್ದಿಲ್ಲ, ಕನ್ನಡ ಸಾಲಿ ಮಾಸ್ತರ್ಗ ಬುದ್ಧಿ ಇಲ್ಲ. ನಮ್ಮ ಕಡೆ ಇದು ಹೌದು. ಆದ್ರ ನಿಮ್ಮ ಕಡೆ ಮಹಾರಾಷ್ಟ್ರ ಮಾಸ್ತರ್ಗಳು ಹಂಗಲ್ರಿ. ಇವ್ರು ಹೆಂಗ್ರಿಪ್ಪ? ಗ್ರೇಟ್, ಅಗ್ದಿ ಏನು ಭಾಳ ನಾಲೆಜ್ ಅದ. ಹೌದು. ವಿಷಯ ಎಲ್ಲ ಗೊತ್ತಿದ್ರು ಹೆಂಗ್ ಮಾತಾಡಿದ್ರು ನೋಡ್ರಿ. ಅಗ್ದಿ ಬೆಣ್ಣೆನ್ ಕೂದಲು ಜೊಗ್ಗದಂಗೆ ಮಾತಾಡಿದ್ರು ಅವ್ರು. ಹೌದೌದು. ನೀವೆಲ್ಲ ಅವ್ರ ಮಾತಿಗೆ ತಲೆ ಹಾಕಿರಿ. ಹೌದು. ಎಲ್ಲ ಕೇಳಿರಿ ಏನಂತ ಮಾತಾಡಿದ್ರು. ಪೀಠಿಕಾಯಿ ಏನು ಹಾಕಿದ್ರು ಅವರು? ಏನ್ರಿಪ್ಪ? ಮ್ಯಾಲ ಚಂದ್ರಾಮ. ಹೌದು. ಮಾತಾಡ್ಯಾರಿಲ್ರಿ? ಮ್ಯಾಲ ಚಂದ್ರಾಮ, ತೆಳಗ 1000 ಕೊಡ. ಹೌದು. ಮ್ಯಾಲ ಚಂದ್ರಾಮ, ತೆಳಗ 1000 ಕೊಡ. ಹೌದು. ಆ 1000 ಕೊಡದೊಳಗುನು ಚಂದ್ರಾಮನ ಕಿರಣ ಬಿದ್ದದ. ಹೌದು. ಹಂಗ ಈ ನಮ್ಮ ಧ್ಯೇಯದೊಳಗ ಪರಮಾತ್ಮ ಇಲ್ಲ ಮ್ಯಾಗ ಅಂತ ಹೇಳಿದ್ರು ಅವರು. ಹೌದು. ಅವನ ಚೈತನ್ಯ ನಮ್ಮ ಒಳಗಾದತ್ತೇಳಿ ಹೆಂಗ ಕೊಡದೊಳಗ ಚಂದ್ರಾಮ ಹಾನ್ ಅಂತೇಳಿ ಹೋಗಿ ಹಿಡಿಲಿಕ್ಕೆ ಹೋದ್ರ ಸಿಗಂಗಿಲ್ಲ. ಹೌದೌದು. ಹಂಗ ನಮ್ಮೊಳಗ ಚೈತನ್ಯ ಹಂಗ ತೋರ್ಸ್ಯಾದ, ಆದ್ರೆ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರು ಅವ್ರು. ಹೌದ್ರಿಪ್ಪ. ಹೌದಿಲ್ರಿ? ಹೌದು. ಮತ್ತೊಂದು ಮಾತು ಹೇಳಿದ್ರು. ಏನ್ರಿಪ್ಪ? ಅವ್ರು ನೋಡ್ರಿ ಎಲ್ಲ ಮಾತು ಹೊಳ್ಳಿ ನಿಮ್ಮ ಮುಂದೆ ಇಡ್ಲಕತ್ತೀನ್ರಿ, ನಾ ತೂಕ ಮಾಡ್ರಿ. ಸಾಲಿ ಮಾಸ್ತಾರ ಮತ್ತು ಅಂಗಟ ಬಹಾದೂರ. ಹೌದು. ಸಾಲಿ ಮಾಸ್ತಾರ, ಇದು ಅಂಗಟ ಬಹಾದೂರ. ಗಳೆ ಹೊಡಿತೀನಿ. ನಿಜವಾಗ್ಲೂ ನಾ ಹೇಳ್ಬೇಕಂದ್ರೆ ನಾಳೆ ಬಿಟ್ಟಂದ್ರೆ ಈ ಗಳೆ ನಿತ್ತವ್ರಿ ನನ್ನ ಸಲಯಾಕೆ ನಿತ್ತದ. ಮಳಿ ಹತ್ತದ 15-20 ದಿವಸ. ಈ ಎಲ್ಲ ಹೋಗೋಣ ಹತ್ಯೆ ಗಳೆ ಹೊಡಿಬೇಕ್ರಿ ನಾ. ಹೌದು. ಕೂಲಿ ಆಳು ಸಿಗಲ್ಲ ಯಾವ. ಇಲ್ಲಿ ವಿಚಾರ ಮಾಡ್ರಿ, ಸಾಲಿ ಮಾಸ್ತಾರ ಆದ್ರ ಗಳೆ ಹೊಡ್ಯ ಮನುಷ್ಯನ ಮಾತ ಪರಕತ್ತವ್ರಪ್ಪ. ನಾ ಹೆಚ್ಚಾತಿನತಿಲ್ಲ, ಯಾಕಂದ್ರೆ ಎಟ್ಟಿ ಅಲ್ಲಿ ಕಲ್ತವ್ರ ಅದ್ರ, ನನ್ನಲ್ಲಿ ಹೆಚ್ಚು ಕಡಿಮೆ ಆತಿರ್ತಾವ. ಹೌದಲ್ಲ. ಅವ್ರು ಏನಂದ್ರು, ತಾಯಿ ಹೊಟ್ಟ್ಯಾಗ ಶಿಶು ಬೇಡ್ಕೋತು. ಹೌದು. ಯಪ್ಪ ಪರಮಾತ್ಮ, ನಾ ನಿನ್ನಲ್ಲಿ ಬರ್ಬೇಕಂದ್ರ ಈ ಮಲಮೂತ್ರದಿಂದ ನನ್ನ ಕಡಿಗೆ ಮಾಡು. ಹೌದು. ನಾ ನಿನ್ನಲ್ಲಿ ಬಂದು ಕೂಡ್ತೀನಿ. ಈ ತಾಯಿ ಒಡಲೊಳಗೆ ನನಗೆ ತ್ರಾಸದ, ಜಠರಾಗ್ನಿ ಅದ, ಇಲ್ಲಿ ಎಲ್ಲ ಮಲಮೂತ್ರ ಎಲ್ಲ ಇಲ್ಲಿ ಹೊಲಸದ, ನಾ ಬರ್ತೀನಿ ಅಂತೇಳಿ ಪ್ರಾರ್ಥನೆ ಮಾಡ್ತು. ಅವನಲ್ಲೇ ಪರಮಾತ್ಮ ಇದ್ರೆ ಅವ ಯಾಕೆ ಬೇಡ್ಕೊಂಡ? ಹೌದೌದು. ಹೆಂಗದ ಮೈಂಡ್? ಕ್ರಿಮಿನಲ್ ಮೈಂಡ್ ಅತ್ತಾರ ನೋಡ್ರಿ ಇದಕ್ಕೆ. ಹೌದು. ಓ ವಿದ್ಯಾಧರ್ ಸರ್ ಅವರೇ, ಆ ಮಗು ಯಾಕೆ ಬೇಡ್ಕೋತದಂದ್ರ ಯಾಕ್ರಿಪ್ಪ? ಪರಮಾತ್ಮ, ಹೌದು, ಈ ಭವಕ್ಕ ನನಗೆ ತಿಳಿಲಾರ್ದೆ ಎಷ್ಟೋ ಯವನಿ
ಅನಂತ ಜನ್ಮ ಜನ್ಮ ಎಲ್ಲ ಹುಟ್ಟಿ 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 ಸತ್ಯ, ಹೌದು ಹುಟ್ಟಿ ಹುಟ್ಟಿ ಸತ್ತು ನನ್ನ ಎಲುಗಳು ಪರ್ವತದಟ್ಟು ಬಿದ್ದು, ಹೌದು ತಾಯಿ ಅವನಿ ಒಳಗೆ ಎಷ್ಟೋ ದುಃಖಪಟ್ಟೆ ಕಷ್ಟಪಟ್ಟೆ ಪರಮಾತ್ಮ. ಆದ್ರೆ ಇದು ನನಗೆ ಸಾಕಾಗ್ಯದ. ಹೌದು ಈ ಭವಬಂಧನ ತಾಯಿ ಹೊಟ್ಟೆಗಲ್ಲ, ಈ ಭವಬಂಧನದಿಂದ ನನ್ನ ಜನನ ಮರಣ ರಹಿತ ಮಾಡು, ನಿನ್ನೊಳಗ ನಾ ಏಕಾಕಾರಾಗಿ ಕೂಡ್ತೀನಿ, ನನಗೆ ಕರ್ಕೋತ ಬೇಡಿ ಅದ ಖರೆ. ಹಾ ಇದರದಿಂದ ನನಗೆ ಪಾರು ಮಾಡತ್ ಹೇಳಿಲ್ಲ. ಹೌದು ಹೌದ್ರಿಪ್ಪ. ಈ ಭವಬಂಧನ ಅನ್ನುವಂಥದ್ದು ನನಗೆ ಕಳೆದು ಬಿಡು ಅಂತ ಹೇಳಿ ಬೇಡ್ದ. ಹೌದು ಪರಮಾತ್ಮ ನಿನ್ನೊಳಗ ನಾ ಕೂಡ್ತೀನಿ ಹಾ ಅಂತ ಹೇಳಿ ಹಾ ಆ ಜೀವ ಶಿಶು ಬೇಡ್ತು. ಹೌದು ಹೌದ್ರಿಪ್ಪ. ಈಗ ಅವ್ರು ಒಂದು ಮಾತು ಹೇಳಿದ್ರು. ಏನತ್ರಿಪ್ಪ? ಭಾಳ ಹೇಳ್ಯಾರ್ರಿ, ಅಟ್ಟ ಕತಿ ಹೇಳ್ಕೊತ ಹೋದ್ರೆ ಮತ್ತೆ ಅವರ ಟೈಮ್ ನಾ ಹಾಕಬೇಕಾದಿತ್ತು. ಹೌದು ಈಗ ಅವ್ರು ಹೇಳಿದ ಕತಿ ನಾ ಹೇಳಬೇಕು, ಮತ್ತು ನನ್ನ ಕತಿ ಹೇಳಿದ್ರೆ ಮತ್ತೆ ನೀವು ನನ್ನ ಬಲಿದ ಮಾಯಿ ಕಸ್ಕೊಂಡು ತೆಳಗಿಟ್ಟಿರ್ತೀನಿ. ಅಟ್ಟು ಹೇಳಂಗಿಲ್ಲ. ಸಂತ ತುಕಾರಾಮನ ಉದಾಹರಣೆ ಹೇಳಿದ್ರು, ಪಾಂಡುರಂಗ ಹೊರಗಾನ ತಿಳಿ ಹುಡುಕ್ಯಾಡ್ರೆ ಏನೇನೇನೆಲ್ಲ ಹೇಳ್ಯಾರ. ಹೌದು ಅದು ಇರಲಿ. ಅವ್ರು ಹೇಳಿದ್ದ ನಾ ಹೇಳೋದು ಭಾಳ ದೊಡ್ಡ ಮಾತಲ್ಲ. ಹಾ ಶ್ರೇಷ್ಠ ಒಬ್ಬ ತತ್ವಜ್ಞಾನಿ. ಹೌದು ಹಿಂದರೆ ಹುಲಿ ಕುತ್ತದ ಹ್ಯಾಂಗ ಮಾತಾಡಲಿ ನನಗರೆ ಅಂಜಿಕೆ ಬರ್ಲಾಗತ್ತದ. ಹಾ ಹೊಡ್ಯಂಗೆ ಹೊಡ್ರಿ ಹಿಂಗೆ. ಯಪ್ಪ ವರಕವಿ, ಏನಾರೇ ತಪ್ಪಾಗಿತ್ತಂದ್ರೆ ಕ್ಷಮ ಇರಲಿ, ಅಲ್ಲಿ ಊರಿಗೆ ಬಂದ್ರೆ ಹೇಳಕತ್ತಿ. ಇವತ್ತು ನಂದು ಏನದು ಹೊಡಿತೀನಿ ಇಲ್ಲಿ ಅಂತ ತಿಳ್ಕೊಂಡು ಮಾತಾಡ್ತೀನಿ. ಹಾಂ ಇಲ್ಲಿ ಇಲ್ಲ ಅವಾಗ ಇಲ್ಲಿ ಕೂತಾವ ಅಲ್ಲ ಕಲ್ಲ ತಿಳ್ಕೊತೀನಿ ಹಿಂದೆ. ಹೌದು ಅದು ಕಲದ ದೇವ್ರ ತಿಳ್ಕೊರಿ. ಹಾಂ ಇಲ್ಲ ಇಲ್ಲೇ ಕೂತಾರಿ. ಹಾಂ ಶ್ರೇಷ್ಠ ತತ್ವಜ್ಞಾನಿಯಾಗಿರುವಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಒಂದು ಮಾತು ಹೇಳ್ತಾರೆ. ಏನ್ರಿಪ್ಪ? ಬಳಸದಿರು ಅದ್ವೈತವನ್ನು ಬಾಯದೋಳು, ಹೌದು ನಿನ್ನೊಳಗ ಏಕೋಭಾವದಿಂದ ಒಡಗೂಡು. ಹೌದು ಅಂದ್ರೆ ಅವ್ರೇನು ಹೇಳ್ತಾರ, ನೀ ಪರಮಾತ್ಮಗೆ ಎಲ್ಲಾರು ಹುಡುಕಾಡ್ತೀನಿ ಅಂದ್ರೆ ಸಿಗಂಗಿಲ್ಲ. ಹಾ ಸಿಗ್ತಾನೇನ್ರಿ? ಸರ್ ಅವರ ನಿಮಗೆ ನಾ ನೇರವಾಗಿ ಒಂದು ಮಾತು ಕೇಳ್ತೀನಿ. ಹೌದು ಸೂರ್ಯ ಕಂಡಂಗ, ಚಂದ್ರ ಕಂಡಂಗ, ಕೊಡದೊಳಗೆ ಬಿಂಬ ಕಂಡಂಗ ಪರಮಾತ್ಮ ಸೂರ್ಯ ಮ್ಯಾಗ ಅವ ಚಂದ್ರ ಮ್ಯಾಗ ಶಾಶ್ವತನ ತಂದಿರಲ್ಲ. ಹೌದು ಒಬ್ಬ ಜ್ಞಾನಿ ಹೇಳ್ತಾನ. ಏನತ್ರಿಪ್ಪ? ಒಬ್ಬ ಜ್ಞಾನಿ ಹೇಳ್ತಾನ, ಹಾ ಕಾಣೇನೆಂಬುವರು ಒಬ್ಬರು, ಹೌದು ಕಂಡೇನೆಂಬುವರು ಒಬ್ಬರು. ಹೌದು ತಿಳಿತೇನ್ರಿ ಮಾತು? ನಾ ದೇವ್ರಿಗೆ ನೋಡಿ ನನ್ನವ್ರು ಭಾಳ ಜನ ಅದಾರ್ರಿ. ಹಾ ಅದಾರಲ್ರಿ. ನಾನು ದೇವ್ರು ನನ್ನ ಮುಂದೆ ಬಂದು ನಿಂತಿದ್ದ, ನನ್ನ ಜೋಡಿ ಮಾತಾಡಿದ ಅಂದವ್ರು ಭಾಳ ಮಂದಿ ಯಾರ. ಹೌದು ನಾ ಕಂಡಿನ್ರಿ, ಅವ್ರು ನೋಡ್ಯಾರತ್ರಿ, ನನಗೆ ಹೇಳ್ಯಾರ ಅನ್ನೋರು ಭಾಳ ಮಂದಿ ಯಾರ. ಹೌದು ಆದ್ರ ಪ್ರಕಾಶ ಅತ್ತನತ್ ಹಿಂಗೆ ತಿಳ್ಕೊಬ್ಯಾಡ್ರಿ. ಒಬ್ಬ ಜ್ಞಾನಿ ಹೇಳ್ತಾನ. ಹಾ ಏನ್ ಹೇಳ್ತಾನವ? ಏನ್ ಹೇಳ್ತಾನ್ರಿಪ್ಪ? ಏನ್ ಹೇಳ್ತಾನ? ಹಾ ಕಂಡೇನಂದವ ಅಂದರೆ ಹಾ ಕಾಣಲು ಸೂರ್ಯನ ಕಿರಣವೇ. ಹೌದು ಕಾಣೇನೆಂದವರನ್ನು ಕಂಡರೆ ಅದು ಕಾಣಲು ಸೂರ್ಯನ ಕಿರಣವೇ. ಹೌದು ನೋಡೇನೆಂದರೆ ಅದು ಚಂದ್ರನ ಬಿಂಬವೇ. ಒಂದು ವೇಳೆ ಕಂಡೇನು ನೋಡೇನು ಅಂದ್ರೆ ಸೂರ್ಯ ಚಂದ್ರ ಇವ್ರೇನು ಶಾಶ್ವತರೇನು ಅಂತ ಕೇಳ್ತಾರ ಅವ್ರು. ಹೌದು ಹೌದ್ರಿಪ್ಪ. ಇವ್ರಿಗೆ ಹೆಂಗೆ ಶಾಶ್ವತತ್ತೀರಿ ನೀವು? ಹಾ ಇವ್ರಿಗೆ ಹೆಂಗೆ ಶಾಶ್ವತತ್ತೀರಿ? ಹೌದು ಇವರು ಶಾಶ್ವತ ಅಲ್ಲ. ಹೌದು. ಶಾಶ್ವತ ಇರುವಂತ ಪರಮಾತ್ಮನೇ ನಮ್ಮೊಳಗದಾನ. ಹೌದು ಹೌದ್ರಿಪ್ಪ. ಹೌದು ವೇದ ಶಾಸ್ತ್ರಗಳು ಹೇಳ್ತಾವ ತಮ್ಮ. ಹಾ ಎಷ್ಟೋ ಜನ ಸಿರ್ಸೈಲಕ್ಕೆ ಹೋಯ್ತು, ಹೌದು ಎಷ್ಟೋ ಜನ ಪಂಡರಿಪುರಕ್ಕೆ ಹೋಯ್ತು, ಎಷ್ಟೋ ಜನ ಕಾಶಿಗೆ ಹೋಯ್ತು. ಹೌದು ಆದ್ರ ಅಲ್ಲಿ ಕಂಡಿದ್ದು ಎಲ್ಲಾರಿಗೆ ಕಲ್ಲು ಖರೆ, ಅಲ್ಲಿ ನಿಜವಾದ ದೇವರ ಕಾಣಿಸಿಲ್ರಿಪ್ಪ. ಯಾರಿಗಾರ ಕಾಣಿಸ್ಯಾನೇನ್ರಿ? ಹಾ ಕಾಣಿಸ್ಯಾನೇನು? ಕಾಣಿಸ್ಯಾನೇನು? ಯಾವರ ಕಾಣಿಸ್ಯಾನ? ಅನುಭವದವ, ತಿಳುವಳಿಕೆಲ್ದವ. ನನಗೂ ಗಂಟು ಬಿದ್ದಿದ್ರಿ, ಮೊನ್ನೆ ಊಟ ಮಾಡಿ ಹೋಗಾಕತ್ತಿ ಅಂದಿರ್ಬೇಕು ಅನಾಪಕ್ಕಿನೇ ನಮ್ಮ ಮಂದಿ. ದೇವ್ರು ನನಗೆ ಊಟ ಮಾಡಲಕತ್ತಿದ್ರಿ ಅನಾಪಕ್ಕಿನೇ. ಆ ದೇವರು ಎಂದು ನಿಮ್ಗೆ ಊಟ ಮಾಡನಂಗಿಲ್ಲ. ಊಟ ಮಾಡನ ದೇವ್ರು ಎಲ್ಲಿ ಎತ್ ಕೇಳಿದ್ರೆ ಪ್ರತ್ಯಕ್ಷ ಮುಂದೆ ಕೂತಾರ ನೋಡ್ರಿ, ಈ ದೇವ್ರು ಊಟ ಮಾಡತ್ತದ, ಆ ದೇವ್ರ ಅನ್ನಂಗಿಲ್ಲ. ಹೌದೌದು. ಆದ್ರೆ ನಿನ್ನೊಳಗಿರುವಂಥ ದೇವರನ್ನ ನೀ ಕಾಣಬೇಕಾದ್ರೆ ವಿದ್ಯಾಧರ ಸರ್ ಇಲ್ಲಿದಿಂದ ಪಾಯ ಅದ, ನಂದು ಇಲ್ಲಿ ತನ ಮಾತಿಲ್ಲ, ಇಲ್ಲಿದಿಂದ ಪಾಯ ಅದ. ಹೌದು
ಇಲ್ಲಿದಿಂದ ಒಂದು 10 ನಿಮಿಷ ನಿಮಗೆ ಭಾಳ ಒಳ್ಳೆ ಮಾತು ಹೇಳಬೇಕಾಗ್ಯದ. ಯಾಕ ಅಂತ ಸಭಾದ ತಿಳಿ ಈ ಮಾತು ಎತ್ತಬೇಕಾಗ್ಯದ. ಹೌದು. ನೀವೇ ಸುರುವಿನ ಸಂಧಿಗೆ ಒಂದು ಮಾತು ಹೇಳಿದ್ರಿ. ಏನತ್ರಿಪ್ಪ? ಇರುವಿ 84 ಲಕ್ಷ ಜೀವ ರಾಶಿವನ್ನೇ ತಿರುಗಿ 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 ಕಡೆಗೆ ಮಾನವ ಜನ್ಮಕ್ಕೆ ಬಂದೆವು, ಶ್ರೇಷ್ಠ ಮಾನವ ಜನ್ಮತ್ ಅವರೇ ಅಂದಾರ. ಹೌದೌದು ಅಂದಾರಿಲ್ರಿ? ಹೌದು ಅಂದ್ರು. ಹೌದು, ನಾನು ಒಪ್ಕೊಂಡೆ. ಯಾಕೆ ಇದಕ್ಕೆ ಶ್ರೇಷ್ಠ ಮಾನವ ಜನ್ಮ ಅಂದ್ರ ಹಾ ಮನುಷ್ಯನಿಗೆ 3 ಅವಸ್ಥೆ. ಹೌದು. ಯಾವ್ಯಾವ್ರಿಪ್ಪ? ಜಾಗ್ರ, ಹೌದು, ಸ್ವಪ್ನ, ಸುಸುಪ್ತಿ. ಹೌದು. ಒಂಜರ ಕಠಿಣ ಆಗ್ತದ್ರಿ ಇದು, ಕೇಳೋರಿಗೆ ಒಂಜರ ಕಠಿಣ ಆಗ್ತದೆ. ಯಾಕಂದ್ರೆ ಕತಿ ಸ್ವಾಭಾವಿಕ ತಿಳಿತಾವ. ಇವು ಒಂದು ಸ್ವಲ್ಪ ಲಕ್ಷ್ಯ ಕೊಡ್ರಿ. ಹೌದು. ಜಾಗ್ರ ಅಂದ್ರ ಎಚ್ಚರ. ಹೌದು. ನಾವೀಗೇನು ಜಾಗ್ರದೊಳಗಿದ್ದೇವಲ್ಲ, ಎಚ್ಚರ ಒಂದೇದ್ರಿ. ಸ್ವಪ್ನ ಅಂದ್ರ ಹಾ ಕನಸ, ಎರಡನೇದು. ಸುಪ್ತಿ ಅಂದ್ರ ನಿದ್ರಾವಸ್ಥೆ, ಅಂದ್ರ ಗಾಢ ನಿದ್ರೆ. ಹೌದೌದು. ಈ 3 ಅವಸ್ಥೆ ಯಾರಿಗವತ್ತೆ ಕೇಳಿದ್ರೆ ಇದೇ ಮನುಷ್ಯ ಜನ್ಮಕ್ಕ. ಅದಕ್ಕೆ ಇವನಿಗೆ ಶ್ರೇಷ್ಠ ಮನುಷ್ಯ ತಂದ್ರು. ಹೌದೌದು. ಗದ್ದಲ ಮಾಡಬೇಡ್ರಿ, ನಾ ಪ್ಯೂರ್ ವಿಷಯದ. ಇವನಿಗೆ ಏಸ್ ಅವಸ್ಥೆ ಅದು ರೀ? 3 ಅವಸ್ಥೆ. 3 ಅವಸ್ಥೆ ಅದು. ಹೌದು. ಇನ್ನ ಪಶು ಪಕ್ಷಿ ಪ್ರಾಣಿಗಳಿಗೆ ಅವಸ್ಥೆ ಎಷ್ಟು? ಎಷ್ಟವ್ರಿಪ್ಪ? 2. ಹೌದು. ಅಂದ್ರ ಜಾಗ್ರ ಹಾ ಮತ್ತು ಸ್ವಪ್ನ. ಎರಡೇ ಅವ್ರಿಪ್ಪ ಅದಕ್ಕ 2 ಅವಸ್ಥೆ ರೀ. ಹೌದು. ಗಾಢ ನಿದ್ರಿ ಸುಖ ಅವಕ್ಕ ಇಲ್ರಿ, ಪ್ರಾಣಿಗಳಿಗೆ ಇಲ್ರಿ. ಹೌದು. ಅದಕ್ಕೆ ಅವಕ್ಕ ಮೋಕ್ಷ ಇಲ್ಲ. ಹೌದೌದು. ಯಾಕ ನಿದ್ದಿಗೆ ಮೋಕ್ಷ ಅದಂದ್ರ ನಿದ್ದಿ ಹೆಂಗತ್ತೆ ಕೇಳಿದ್ರೆ ಜೀವನದ ಶಾಂಪಲ್ ಸುಖ ರೀ, ಪರಮ ಸುಖ ಅಲ್ಲ. ಹೌದು. ಪರ್ಮನೆಂಟ್ ಸುಖ ಅಲ್ರಿ ನಿದ್ದಿ, ಶಾಂಪಲ್ ಸುಖ. ಹಾ ಹೆಂಗ ಶಾಂಪಲ್ ಸುಖ ಅಂದ್ರ ಹೆಂಗ್ರಿಪ್ಪ? ನಿಮಗೆ ತಿಳಿಯಂಗೆ ಹೇಳ್ಬೇಕಂದ್ರೆ ನಿಮ್ಮ ಮನೆಯೊಳಗೆ ಕೋಳಿ ಅದತ್ತ ತಿಳ್ಕೋರಿ. ಹೌದಾ? ಕೋಳಿ, ಆ ಕೋಳಿ ಹೊತ್ತು ಮುಳುಗಿದ ಕೂಡಲೇ ಏನು ಮಾಡ್ತದ್ರಿ? ಏನ್ ಮಾಡ್ತಾರಪ್ಪ ಕೋಳಿ? ಏನು ಮಾಡ್ತದ್ರಿ? ತನ್ನ ಮರಗಳಿಗೆಲ್ಲ ಪಂಕದೊಳಗೆ ಹಾಕೊಂಡು ಕೂತು ಬಿಡ್ತದ. ಹೌದು. ಅವಕ್ಕೆ ಹೊಟ್ಟೆ ಹೊರಗೆ ಬಿಡಂಗಿಲ್ಲ, ಹಂಗ ಲಯಿಸಿ ಬಿಡ್ತದದು. ಹಂಗ ನಿದ್ರಾವಸ್ಥೆ ಒಳಗೆ ಈ ಮನುಷ್ಯನ ಇಂದ್ರಿಗಳೆಲ್ಲ ಲಯಿಸಿ ಬಿಡ್ತಾವ. ನಿದ್ರಾವಸ್ಥೆ ಒಳಗೆ ಇವನು ಏನು ಕಾರ್ಯ ನಡೆಯಂಗಿಲ್ರಿ. ಜಾಗ್ರದೊಳಗೆ ಕಾರ್ಯ ನಡೀತದ, ದುಃಖದ ಕಾರ್ಯ ನಾವು ಮಾಡ್ತೇವಲ್ಲ, ಇಲ್ಲ ದುಃಖದ ಕಾರ್ಯ. ಸ್ವಪ್ನದೊಳಗೂ ದುಃಖದ ಕಾರ್ಯ ನಡೀತಾವ್ರಿ. ಹೌದು. ಸ್ವಪ್ನದೊಳಗೆ ನಡೀತಾವ್ರಿ ದುಃಖದ ಕಾರ್ಯ. ಹೊಡಿತೇವಿ, ಜಗಳಾಡ್ತೀವಿ, ಬ್ಯಾಡ ಬಂಗಾರ ಕಳ್ತನ ಮಾಡ್ತೀವಿ, ಮತ್ತೆ ಎದ್ದು ನೋಡ್ತೀವಿ ನಾನು ಹೊಯ್ತಲ್ಲ ಹತ್ತೀವಿ. ಹೌದು. ಬ್ಯಾಡ ಏನ್ರಿ ಕಾರ್ಬಾರ್ ಮಾಡ್ತೀವಿ. ಕನಸಿನೊಳಗೆ ಕಾರ್ಬಾರ್ ಆತೋ, ಕನಸಿನೊಳಗೆ ಕಾರ್ಬಾರ್ ಏನ್ರಿ ಮಾಡ್ತೀವಿ. ಆದ್ರೆ ಅದು ದುಃಖ ಕೊಡ್ತದ. ಇದೂ ಕೂಡ ಶಾಶ್ವತ ಅಲ್ಲ. ಇವು 2 ಯಾರಿಗವತ್ತು ಕೇಳಿದ್ರ? ಮನುಷ್ಯ. ಓ ಪಕ್ಷಿ. ಜಾಗ್ರ ಮತ್ತು ಸ್ವಪ್ನ ಇವು ಪ್ರಾಣಿಗಳಿಗವ. ಹೌದೌದು. ವಿಷಯ ಬಹಳ ಗಚ್ಚದ, ಲಕ್ಷ್ಯ ಕೊಡ್ರಿ. ಹೌದು. ಇನ್ನ ಒಂದು ಉಳಿತ ಯಾವದ್ರಿ? ಯಾವದ್ರಿಪ್ಪ? ಸುಪ್ತಾವಸ್ಥೆ. ಹೌದೌದು. ಸುಪ್ತಾವಸ್ಥೆ ಇದು ಯಾರಿಗದ? ಹಾ ಗಿಡಗಳಿಗದ. ಹೌದು. ಅದು ಯಾವತ್ತೂ ನಿದ್ರಿ ಒಳಗಿರ್ತದ. ಹೌದು. ಅದಕ್ಕೆ ಹೋಗಿ ಈಗ ಅದ್ರಾಗ ಜೀವ ಆದೈತೇನು ಇಲ್ಲತ್ತೀರಿ? ಅದ್ರೊಳಗೆ ಜೀವ ಆದಿಲ್ರಿ. ಜೀವ ಆದಂದ್ರೆ ಹೋಗಿ ಕೊಡ್ಲಿ ತೊಗೊಂಡು ಕಡ್ದೇವಂದ್ರೆ ಎಂದ ನನಗೆ ಕಡಿಬೇಡ ಅಂತ ಹೇಳ್ಯದದು. ಹೇಳ್ಯದೇನ್ರಿ? ಒಂದು ಕುರಿ ಕಡ್ದೇವಂದ್ರೆ, ಕುರಿ ಕೊಯ್ದೇವಂದ್ರೆ ಚೀರ್ತದಿಲ್ರಿ, ಹೌದು, ಬಡದಾಡ್ತದಿಲ್ರಿ. ಆದ್ರೆ ಅದು ಯಾವತ್ತೂ ನಿದ್ರಾವಸ್ಥೆ ಒಳಗದ, ಅದಕ್ಕೂ ಮೋಕ್ಷ ಇಲ್ಲ. ಹೌದೌದ್ರಿಪ್ಪ. ಮೋಕ್ಷ ಯಾರಿಗೈತೆ ಅಂತ ಕೇಳಿದ್ರ ಈ 3 ಅವಸ್ಥೆ ಯಾವ ಅನುಭವಿಸ್ತಾನಲ್ಲ ಈ ಮನುಷ್ಯ, 3 ಅವಸ್ಥೆಗೆ ಮತ್ತೆ ಮೋಕ್ಷ ಅಂದ್ರೆ ಮತ್ತೆ ಹಿಂದೆ ಹುಲಿ ಆದೆ, ಹಿಂದೆ ಹುಲಿ ಆದೆ, ಇದಕ್ಕೂ ಮೋಕ್ಷ ಇಲ್ಲ. ಮೋಕ್ಷ ಎಲ್ಲಿ ಐತಿ ಅಂತ ಕೇಳಿದ್ರ ಸ್ವಪ್ನ, ಸುಪ್ತಿ, ಜಾಗ್ರ, ಇವು 3 ಅವಸ್ಥೆ ಬಿಟ್ಟು ಇನ್ನು 2 ಅವಸ್ಥೆ ಅದಾವ ನೋಡ್ರಿ ಮನುಷ್ಯನಿಗೆ. ಹೌದು. ಇವು ಯಾವ್ರಿಪ್ಪ? ಏನವ್ರಿ? ಸಾಧನದಿಂದ ತೂರ್ಯ ಮತ್ತು ತೂರ್ಯಾತೀತ. ಹೌದು. ಅಲ್ಲಿ ಹೋಯ್ತಂದ್ರೆ ನಿನ್ನ ಕೆಲಸ ಬಂದಾಯ್ತು. ಹೌದ್ರಿಪ್ಪ. ಈ 5 ಅವಸ್ಥೆ ಮನುಷ್ಯನಿಗೆ ಸರ್ವಸಾಧಾರಣ ಅನುಭವಿಸ್ಲಿಕ್ಕೆ ಬರ್ತದ. ಹೌದು. ಅದಕ್ಕೆ ಮನುಷ್ಯನ ಜನ್ಮ ಶ್ರೇಷ್ಠದ. ಹೌದೌದು. ನಿಮಗೆಲ್ಲರಿಗೆ ಲಕ್ಷ್ಯದಾಗಿರ್ಲಿ. ಯಾಕೆ ಮಾತು ಹಚ್ಚಿನಂದ್ರೆ ಇಲ್ಲಿ ಸದ್ದ ಬಿರ್ಮಿಂಡಿ ಅದ. ನಮ್ಮ ವಿದ್ಯಾಧರ ಸರ್ ದೇವರ ವಿಷಯ ಮಾತಾಡಿಲ್ರಿ. ಹೌದು. ಬರೇ ದೇವತ್ರ ವಿಷಯ ಮಾತಾಡ್ಯಾರ. ಹೌದು. ನನ್ನ ಮನುಷ್ಯನ ಜನ್ಮ ಎಷ್ಟು ಶ್ರೇಷ್ಠ ಅದ ಅಂದ್ರೆ ವಿದ್ಯಾಧರ ಸರ್ ಗಿಡಗಳಕ್ಕಿಂತನೂ ಶ್ರೇಷ್ಠದ, ಪಶು ಪಕ್ಷಿ ಪ್ರಾಣಿಗಳಕ್ಕಿಂತನೂ ಶ್ರೇಷ್ಠದ. ಇಷ್ಟೇ ಇಲ್ಲ, ದೇವಾನು ದೇವತೆಗಳ
ಕಿಂತಲೂ ಮನುಷ್ಯನ ಜನ್ಮ ಶ್ರೇಷ್ಠ ಅದ್ರಿ. ಹೌದು ಹೌದ್ರಿಪ್ಪ ಹೌದು. ದೇವಾನು ದೇವತೆಗಳಕ್ಕಿಂತಲೂ ಶ್ರೇಷ್ಠ ಮನುಷ್ಯನ ಜನ್ಮ. ಹಾ ಇಲ್ಲ ನೋಡ್ರಿ ನಾ ಎಲ್ಲರೂ ತಾಳಿ ಹೊಡಿಲೇಬೇಕು ಇದಕ್ಕೆ. ಹಾ ನಾವು ದೇವಾನು ದೇವತೆಗಳಿಗಿಂತ ಶ್ರೇಷ್ಠರು. ಹೌದೌದು. ಯಾಕೆ ದೇವಾನು ದೇವತೆಗಳಿಗೆ ಶ್ರೇಷ್ಠತೆ ಅವ್ರಕ್ಕಿಂತ ನಾವು ಯಾಕೆ ಶ್ರೇಷ್ಠ ಅಂದ್ರ, ಯಾಕ್ರಿಪ್ಪ? ಪಶು ಪಕ್ಷಿಗೆ 2 ಅವಸ್ಥೆ, ಹೌದು. ಮನುಷ್ಯನಿಗೆ 3 ಅವಸ್ಥೆ, ಹಾ ಆದ್ರೆ ದೇವತರಿಗೆ ಬರೇ ಒಂದೇ ಅವಸ್ಥೆ. ಹೌದೌದು. ದೇವತರಿಗೆ ಬರೇ ಒಂದೇ ಅವಸ್ಥೆ, ಬರೇ ಜಾಗರ ಇಟ್ಟೇರಿ. ಅವ್ರಿಗೆ ನಿದ್ದಿಲ್ಲ, ಹಾ ಸ್ವಪ್ನ ಇಲ್ಲ, ಹೌದು. ಅವರಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅವರಿಗೆ ಮರಣ ಇಲ್ಲ. ಯಾಕ? ಅಮೃತ ಕುಡ್ದ ಅಮರರಾಗ್ಯಾರ ಅವರು. ಹೌದು. ಯಾವ ಹುಟ್ಟತಾನ, ಯಾವ ಸೈತಾನ ಅವನಿಗೆ ಮೋಕ್ಷದ. ಹೌದಾ? ಇಲ್ಲಿ ವಿಷಯ ಏನು ಹೇಳ್ಬೇಕಯ್ಯದಂದ್ರ, ಹಾ. ದೇವತರಕ್ಕಿಂತನೂ ಮನುಷ್ಯ ಜನ್ಮ ಶ್ರೇಷ್ಠ. ಈ ಮನುಷ್ಯರ ಜನ್ಮದೊಳಗೆ ಯಾರು ಶ್ರೇಷ್ಠ ಅಂದ್ರ, ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೇಷ್ಠ ಈ ಮನುಷ್ಯನ ಜೀವನದೊಳಗ. ಹೌದಾ? ಇಲ್ಲಿದಿಂದ ಚಾಲು ಐತ್ ನೋಡ್ರಿ. ದೇವರ ಹೊರಗಿನ ದೇವರ, ಹಾ ಒಳಗಿನ ದೇವರ. ಇನ್ನು ಗೊತ್ತಾಗ್ತರಿ. ಒಬ್ಬ ಜ್ಞಾನಿ ಪದ ಹಾಡ್ದ, ಏನತ್ರಿಪ್ಪ? ಕಂಗಳ ಮಧ್ಯದಲ್ಲಿ ಹೌದು. ಜ್ಯೋತಿ ಬೆಳಗು ತಾದೋ ಜಗ ಜಗ. ಹೌದಾ? ಭಜನಾ ಕಾಕ, ತಾನೇ ಹೊಳೆಯುತ್ತಾದೋ ಹಾ ಥಳ ಥಳ. ಹೌದೌದು. ಕಂಗಳ ಮಧ್ಯದಲ್ಲಿ, ಕಂಗಳ ಅಂದ್ರೆ ತಿಳ್ತಿಲ್ಲ ವಿದ್ಯಾಧರ್ ಸರ್, ಕಂಗಳ ಅಂದ್ರೆ ಕಣ್ಣುಗಳ ಮಧ್ಯದಲ್ಲಿ ತುಂಗಗುಡ್ಡದ ಯೋಗಿ. ಹಾ ನಿನ್ನ ದೇವರು ಎಲ್ಲಿ ಅನ್ನತ್ತೆ ಕೇಳಿದ್ರೆ ಹಣೆ ಆಗದಾನ. ಹೌದೌದು. ಇನ್ನೊಬ್ಬ ಕವಿ ಪದ ಮಾಡ್ದ, ಏನತ್ರಿಪ್ಪ? ಶ್ರೀಗಿರಿ ಸುಕ್ಷೇತ್ರಕ್ಕ ಹೋಗಿ ಇಂದು ಯಾತ್ರೆಯ ಮಾಡಿ ಬಂದೆ. ಹೌದು. ಹೌದಲ್ಲ? ಹೌದು. ಶ್ರೀಗಿರಿ ಶರೀರದೋಳುಂಟು. ಹೌದಾ? ಶಿವ ಓಂ ಶ್ರೀ ಗುರು ಸಿದ್ಧ ಹಾ ಯೋಗಿ ಜನರ ಮರ್ಮ ಬೇರುಂಟು. ಹಾ ಏನ್ ಹೇಳ್ತಾರ ಅವರು? ಹೌದು. ಶ್ರೀಶೈಲದೊಳಗ ಮಲ್ಲ ಇಲ್ಲ. ಹೌದಾ? ಶ್ರೀಶೈಲದೊಳಗ ಅಡಿಕೇಶ್ವರ ಇಲ್ಲ. ಹೌದು. ಶ್ರೀಶೈಲದೊಳಗ ಪಾತಾಳ ಗಂಗಿಲ್ಲ. ಅವು ಬರೇ ನೋಡ್ಲಿಕ್ಕದಾವ. ಅವು ನೋಡ್ಲಿಕ್ಕದಾವ ಅಂದ್ರೆ ಶಾಶ್ವತ ಅಲ್ಲ. ಹೌದು. ಯಾವ ನೋಡ್ಲಿಕ್ಕದ ನೋಡ್ರಿ ಅವ ಶಾಶ್ವತ ಅಲ್ಲ. ಹೌದಾ? ಕಣ್ಣಿಗೆ ಏನು ಕಾಣ್ತದಲ್ಲ ಅದು ಶಾಶ್ವತ ಅಲ್ಲ. ಹೌದು. ಯಾವಾಗ ಕಣ್ಣಿಗೆ ಕಾಣಲಾರದು ನಮ್ಮ ಒಳಗ ದೇವರದಾನೋ ಅದೇ ಶಾಶ್ವತ. ಅದು ಶಾಶ್ವತ. ಹೌದಾ? ಅದಕ್ಕೆ ನಿಜಗುಣವ್ರು ಏನ್ ಹೇಳ್ತಾರ? ಹಾ ಬ್ರಹ್ಮ ಸತ್ಯ, ಹಾ ಜಗನ್ ಮಿಥ್ಯ. ಹೌದೌದು. ಮಾತಾಡಿದ್ರಿ ಸರ್ ನೀವು ಹಿಂಗೆಲ್ಲ? ಏನು ಕತಿ ಹೇಳ್ತೀರಿ ನೀವು? ಹೌದಾ? ಆ ಇರ್ಲಿ, ಸಂಭಾಳಿಸಲ್ರಿ. ನೋಡೋಣ್ರಿ, ಪ್ಯಾಂಟ್ ಮತ್ತು ಧೋತ್ರ. ಹಾ ಇದು ಅಣ್ಣ ಪೆಂಡಿಂಗ್ ಕೂತದಣ್ಣ. ಪ್ಯಾಂಟ್ ಮತ್ತು ಧೋತ್ರ. ಧೋತ್ರ ಹೆಂಗೆ ಕೇಳ್ತದ್ರಿ? ಧೋತ್ರ ಅಂದಾರ ಇದಕ್ಕೆ. ಹಾ ಅದು ಹೆಂಗೆ ಆಗ್ತದ ಪ್ಯಾಂಟಿನ ಕೆಲಸ ಗೊತ್ತದೇನೋ ನಿಮಗೊಂದು ಸ್ವಲ್ಪ ನಗಿಸ್ತೀವಿ. ಅವು ನಮ್ಮ ಮೌದ್ಯರಿಗೆ ವಿಷಯನೇ ತಿಳಿಲಿಲ್ಲ, ಆ ಕಡೆ ಮಾಡಿ ಕೂತ್ ಬಿಟ್ಟಾರ ಅವ್ರು. ಹೌದಾ? ಪ್ಯಾಂಟ್ ಮತ್ತು ಧೋತ್ರ ಹೆಂಗಾಗ್ತದ ಗೊತ್ತದೇನ್ರಿ? ಹೆಂಗ್ರಿಪ್ಪ? ಪ್ರಕಾಶ ವಿದ್ಯಾಧರ್ ಮಾಸ್ತರ ಈಚೆ ಕಡೆ ಹಾಡೋರು ಚಂದ ಹಾಡ್ಲಕತ್ತಾರ ಅಂತೇಳಿ ಪಟ್ನೆ ಹುಡುಗಗೆ ಮೇಕಪ್ ಮಾಡಿ ಚೊಣ್ಣಿ ಉಡ್ಸ್ಕೊಂಡು ತೊಗೊಂಡು ಹೊಂಟಾಳ್ರಿ ಅವು ಪ್ಯಾಂಟ. ಹೌದು. ವಿದ್ಯಾಧರ್ ಸರ್ ಹೆಂಗೆ ನೋಡ್ರಿ ಪ್ಯಾಂಟ ಹೆಂಗೆ ಉಡ್ಸ್ಕೊಂಡು ತೊಗೊಂಡು ಬರ್ಬೇಕು. ಬಾರೋ ತಮ್ಮ ಕೈ ಹಿಡಿದು ಹೋಗ್ತಾಳ್ರಿ. ಹುಡುಗ ಚಿತ್ತಾರಿ ದಬ್ಬನೆ ಬಿತ್ತರಿಪ್ಪ. ಹೌದು. 8 ವರ್ಷನ ಹುಡುಗ. ಜಾಡಿಲ್ರಿ. ಐದರ ಬಾಯಾಗ ಮಣ್ಣು. ಬಹುಶಃ ವಿದ್ಯಾಧರ್ನ ಬಾಯಾಗ ಚೇಡಿ ಕಾಣ್ತದಂದ್ರೆ ಕೇಳಬೇಕು. ಹೌದು, ಹೆಣ್ಮಗಳು ತಿಳ್ಕೊಂಡಳು. ಹ್ಞೂ ಅಲ್ಲ, ಹಿನಾಯಿಗರೇ ಓಡಿ ಬಂದಿದ್ದು ನನ್ನ ಕೂಸ. ಇವು 2 ಹಾಡವು ನನ್ನ ಮಗನಿಗೆ ಚೇಡಿ ಮಾಡಿಸ್ದಂಗೆ ಕಾಣ್ತಾವತ್ತೇಳಿ ಹೆಣ್ಮಗಳು ಅಡ್ಡ ಕೂಸಿಗೆ ಹೆಗಲ ಮೇಲೆ ಹೊತ್ಕೊಂಡು ಬಂದಡ್ರಪ್ಪ ಗಂಗಪ್ಪ ಮುತ್ತನ ಗುಡಿಗೆ. ಹೌದಾ? ಯಾಕೆ ಹೇಳಕತ್ತೀನಿ ಅಂದ್ರೆ ತಪ್ಪು ತಿಳ್ಕೊಬೇಡ್ರಿ. ಗಟ್ಟಿ ಮಾತಾಡಿ ನಕಲಿ ಮಾತಾಡಕತ್ತಾನಂತ ಹಿಂಗೆ ತಿಳಿಬೇಡ್ರಿ. ಗಟ್ಟಿ ಮಾತಿನ ಜೊತೆ ನಿಮಗಿಟ್ಟು ಮನರಂಜನೆ ಆಗಲಿ ಅಂತ ಮಾತಾಡಕತ್ತೀನಿ. ಹೌದು. ಅಡ್ಡು ಹೊತ್ಕೊಂಡು ಬಂದಳ್ರಿ ಹೆಣ್ಮಗಳು. ಏಪ್ಪ ನೀ ಹಾಡೋದು ಬಂದ್ ಮಾಡೋ ಪ್ರಕಾಶ್ ಅಂದ್ರು. ಯಾಕೆವ ಆಗಳ ವಿದ್ಯಾಧರ್ ಮಾತಾಡೋಗ ನಾನು ಹುಡುಗಿಗೆ ಚೇಡಿ ಆಗ್ಯದ ಅಂದ್ರು. ಹಾಂ. ಯಾಕೆವ ಏನಾಗ್ಯದ ಚೇಡಿ? ಓಡಿ ಬಂದಿದ್ದು ಕೂಸ ಪೌಡ್ರ್ ಹಚ್ಚೀನಿ, ತಲೆ ಹಿಕ್ಕೊಂಡದ, ಅಗದಿ ಎಲ್ಲ ಅರ್ಬಿ ಚಲೋ ಓಡಿಸೀನಿ. ಹುಡುಗಗೆ ಕರ್ಕೊಂಡು ಬರ್ಬೇಕಂತ ಕೈ ಹಿಡಿದು ಕರಿತೀನಿ. ನಾನು ಹುಡುಗ ನಡೆಯಲಾಗ್ಯದ, ಚಿತ್ತಾರ ಬೀಳಕತ್ತದ. ನನಗೇನು ಗೊತ್ತಿಲ್ಲ, ನೀವು ಖರೆ ಹಾಡೋರು ಇದ್ರೆ ಅಂದ್ರೆ ನನ್ನ ಮಗನ ಕಾಲು ನೆಟ್ಟಗೆ ಮಾಡಿ ಕೊಡ್ಬೇಕು. ನಿಮ್ಮ ಬಸ್ತಾನಿ ಮಾಡ್ತೀನಿ ಅಂದ್ರೆ ಹೆಣ್ಮಗಳು. ಹಾಂ, ಹೆಣ್ಮಗಳು ನಿಮ್ಮ ಬಸ್ತಾನಿನೇ ಮಾಡ್ತೀನಲ್ಲಕತ್ತಳು. ನಾಂದ ಯವ ನನಗೆ ಚೇಳಿನ ಮಂತ್ರ ಗೊತ್ತಿಲ್ಲವೇ, ಎಲ್ಲಿ ಚೇಡಿ ಮಾಡಿಸ್ಲಿ ಅಂದ್ರೆ. ಹೌದು. ಚೇಡಿ ಎಲ್ಲಿ ಮಾಡಿಸ್ಲಿ? ಹ್ಯಾಂಗರಿ ಆಗ್ಯದ ನೋಡಾನಿವ, ಕರ್ಕೊಂಡು ಬಾ ಅಂತೇಳಿ ಟೇಜ್ ಮ್ಯಾಗ ಆ ಹುಡುಗಿಗೆ ನಿಂದಿರ್ಸಿ ನೋಡ್ತೀನಿ ರೀ. 2 ಕಾಲು ಒತ್ತಾಟಿ ಒಂದೇ ಚೊಣ್ಣೆಯಾಗ ಸೇರ್ಸಾಳ. ಹಾಂ, ಒಂದು ಸೈಡ.
ಕಾಂಗ ವಿದ್ಯಾಧರ್ ಸರ್ ನೀವು ಎರಡೂ ಕಾಲು ಒಂದೇ ಚೊಣ್ಣಾಗ ಸೇರಿಸ್ಬೇಡ್ರಿ, ಹೌದೌದು. ಚಿತ್ತಾರಿ ಬೀಳ್ತೀರಿ ನೋಡ್ರಿ. ಹಾ ಹೌದಿಲ್ರಿ, ಚಿತ್ತಾರಿ ಬೀಳ್ತೀರಿ ನೋಡ್ರಿ. ಅಂದಾರೇನ್ರಿ? ಅದಕ್ಕೆ ಧೋತ್ರ ಯಾಕಾಯ್ತು, ಪ್ಯಾಂಟ್ ಯಾಕಾಯ್ತಂದ್ರ ಯಾಕ್ರಿಪ್ಪ? ಇದು ಸೃಷ್ಟಿಕರ್ತ ಈ ಪ್ರಕೃತಿ ನೇಮೇ ಅದ. ಬರಬರ್ತ ಬದಲಾವಣೆ ಮಾಡ್ತಿರ್ತದ. ಹೌದ್. ಒಂದ್ ದಿವಸ ಹುಡುಗಿದ್ದವ, ಒಂದ್ ದಿವಸ ದೊಡ್ಡವ ಆಗ್ತಾನ, ಒಂದ್ ದಿವಸ ಹಂಗೆ. ಒಂದ್ ದಿವಸ ಪ್ಯಾಂಟ್ ಇತ್ತು, ಹಾ ಇವತ್ತು ಧೋತ್ರ ಬಂದದ. ನಾಳೆ ಧೋತ್ರ ಬಂದು ಒಂದಿನ ಹಿಂಗಾಗ ರುಂಬಾಲ್ ಬರ್ತದ. ಹಾ ಮತ್ತು ಹುಟ್ಟಿದ ಕೂಡಲೇ ರುಂಬಾಲ್ ಯಾರು ಸುತ್ತಾರ ಇರ್ಲಿ. ಅದಕ್ಕೆ ಬಹಳ ಗಟ್ಟಿ ವಿಷಯ ಅದ ವಿದ್ಯಾಧರ್ ಸರ್ ಅವರ. ಏನಂದ್ರ ಅವರು ಹಾ ಶ್ರೀಗಿರಿ ಸುಕ್ಷೇತ್ರಕ್ಕೆ ಹೋಗಿ ಯಾತ್ರೆಯ ಮಾಡಿ ಬಂದೆ. ಹೌದ್. ಶ್ರೀಗಿರಿ ಶರೀರದೋಳುಂಟು, ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರ ಮರ್ಮ ಬೇರುಂಟು. ಹೌದೌದು. ಅದಕ್ಕೆ ನೀವು ಎಲ್ಲಿನೂ ಹೋಗಿ ಎಲ್ಲಿ ದೇವ್ರು ಹುಡುಕ್ಯಾಡಬೇಡ್ರಪ್ಪ. ನಿಮಗೆ ಹೊರಗಿನ ದೇವರು ಎಲ್ಲಿ ನಿಮಗೆ ಸುಖ ಕೊಡಂಗಿಲ್ಲ. ನೀ ಎಲ್ಲಿ ಹುಡುಕಬೇಕು ಅಂದ್ರೆ ನಿನ್ನೊಳಗಿರುವಂಥ ದೇವರ ನೀ ಹುಡುಕು, ನೀ ಪರಮ ಶಾಂತಿಗೆ ಹೋಗ್ತಿ. ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಎಲ್ಲಿ ದೇವರು ಹುಡುಕ್ಯಾಡಿ ಕೊಡ್ತಾನಂತ ಕೇಳಿದ್ರೆ ಹಾ. ನಮ್ಮೊಳಗಿರುವಂಥ ಪರಮಾತ್ಮ. ಯಾಕಂತ ಕೇಳಿದ್ರ ನಿಜಗುಣ ಶಿವಯೋಗಿಗಳು ಒಂದು ಗ್ರಂಥ ಬರೆದರು. ಏನಂತ? ಯಾವ್ದು ಗ್ರಂಥ ಬರೆದರು? ಕೈವಲ್ಯ ಪದ್ಧತಿ ಅನ್ನುವಂಥ ಗ್ರಂಥ ಬರೆದರು. ಆ ಗ್ರಂಥದೊಳಗ 5 ಸ್ಥಳ ಕಟ್ಟು ಮಾಡಿದಾರ ಅವರು. ಹೌದು. ಯಾವುದು? ಯಾವ್ದ್ರಿಪ್ಪ? ಒಂದನೇದು ಶಿವ ಕಾರುಣ್ಯ ಸ್ಥಳ, ಹಾ ಎರಡನೇದು ಜೀವ ಸಂಬೋಧನ ಸ್ಥಳ, ಹೌದಾ? ಮೂರನೇದು ಹಾ. ನೀತಿ ಕ್ರಿಯಾಚರಿ ಸ್ಥಳ. ಹೌದು. ಸರ್ ಉಚ್ಚಾರ ಕರೆಕ್ಟ್ ಅವಲ್ರಿ? ಹಾ ಉಚ್ಚಾರ, ಹಾ, ಯಾಕಂದ್ರ ಒಪ್ಕೊಂಡ್ರು. ಇದು ಗಳೆ ಹೊಡೆ ನಾಲಿಗೆ ಹೆಚ್ಚು ಕಡಿಮೆ ಮಾತಿರ್ತದ. ಮೂರನೇದು ನೀತಿ ಕ್ರಿಯಾಚರಿ ಸ್ಥಳ, ನಾಲ್ಕನೇದು ಯೋಗ ಪ್ರತಿಪಾದನ ಸ್ಥಳ, ಹೌದಾ? 5ನೇದು ಜ್ಞಾನ ಪ್ರತಿಪಾದನ ಸ್ಥಳ. ಈ 5 ಸ್ಥಳದೊಳಗ ಹಾ ಈ 5 ಸ್ಥಳದೊಳಗ ನಿಮ್ಮ ಹೊರಗಿನ ದೇವ್ರು ಎಲ್ಲಿ ಬಂದು ಕುಂದಿರ್ತಾರೆ, ಇದ್ರೊಳಗೆ ಕುಂದಿರ್ಸಿ ಮುಂದಿನ ಪಾಳ್ಯಕ್ಕೆ ಮಂಗಳಾರತಿ ಮಾಡಿಸ್ರಿ ಅವ್ರ ಕೈಲಿ. ಹೌದಾ? ಅದಕ್ಕೆ ಆತ್ಮೀಯ ಬಂಧುಗಳೇ, ಬಹಳ ಶಾಂತ ರೀತಿಯಿಂದ ಕಾಪಾಡ್ಲಿಕ್ಕೆ ಕೂತೀರಿ. ಹೌದು. ಒಂದು ಮಾತು ಹೇಳಿದ್ದ, ಹಿಂದೂ ಮುಸ್ಲಿಮರ ಭಾವೈಕ್ಯತೆ ನೋಡಿದ್ರೆ ಆ ಪದ ಹಾಡ್ಬೇಕಂದಿದ್ದ. ಹೌದಾ? ಬಹುಶಃ ಏನು ಹಾಡ್ಲಕ್ಕೆ ಅವಕಾಶ ಅದೇನಿಲ್ಲೋ ಗೊತ್ತಿಲ್ಲ. ಆದ್ರಿಪ್ಪ. ಹಾಂ ರೀ, ಹಾಡ್ರಿ, ಹಾಡ್ರಿ. ತಾಳಿ ಹೊಡ್ರಿ, ತಾಳಿ. ಹೌದಾ?